ಹಲೋ ಎವ್ರಿಬಡಿ. ಸೊ ನಾವು ನಿಂತಂಥ ರೂಮ್ ಟೂರ್ ಮಾಡ್ಲಿಕ್ಕತ್ತೇನೆ ನೋಡ್ರಿ. ಸೊ ಲೊಕೇಶನ್ ಭಾಳ ಚಲೋ ಜಾಗಕ್ಕೆ ರೀ, ಸೂಪರ್ ಆಗಿತ್ತು. ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಜಲ್ ಮಹಲ್ ಇತ್ತು. ಸೊ ಮೇಲೆ ಇದ್ದ ತಕ್ಷಣ ಈ ಥರ ವಿಂಡೋಸ್ ಇದ್ವು. ಸೊ ವಿಂಡೋ ಒಳಗಿಂದ ನೋಡಿದ್ರೆ ನೀವು ಹೊರಗಿಂದ ವ್ಯೂ ನೋಡ್ಬೋದು. ನೀವು ಜಲ್ ಮಹಲು ಕಾಣಿಸ್ಲಿಕ್ಕತ್ತಿತ್ತು. ಸೊ ನಮ್ಮ ರೂಮ್ ಹೆಸರು ಬಂದು ಕನಕ್ ಅಂತ ಇತ್ತು ರೀ. ಸೊ ಒಳಗಡೆ ಒಂದು ಸೋಫಾ ಸೆಟ್, ಒಂದು ಮಿನಿ ಫ್ರಿಜ್ ಇತ್ತು ರೀ. ಆಮೇಲೆ ಡೈನಿಂಗ್ ಟೇಬಲ್, ಹಾಗೆ ಒಳಗೆ ಹೋದ್ರೆ ಒಂದು ಬೆಡ್ರೂಮ್ ಇತ್ತು. ಸೊ ಕುಶಲಿಲ್ಲಿ ಮಾತಾಡ್ಲಿಕ್ಕತ್ತಾರ ಅವ್ರ ಜೊತೆ. ಸೊ ಒಳಗಡೆ ಬೆಡ್ರೂಮ್ ಇತ್ತು ನೋಡ್ಬೋದು ರೀ. ಇದು ಬೆಡ್ರೂಮ್ ಸ್ಪೇಷಿಯಸ್ ಇತ್ತು ರೀ. ಡ್ರೆಸ್ಸಿಂಗ್ ಟೇಬಲ್, ಇದು ವಾಶ್ರೂಮ್. ಸೊ ವಾರ್ಡ್ರೋಬ್, ಅದ್ರಲ್ಲಿ ಲಾಕರ್ ಸಿಸ್ಟಮ್ ಎಲ್ಲ ಇತ್ತು. ಸೊ ಭಾಳ ಕಂಫರ್ಟಬಲ್ ಆಗಿತ್ತು ರೀ ರೂಮ್, ನೀಟ್ ಆ್ಯಂಡ್ ಕ್ಲೀನ್. ಸೊ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದ ತಕ್ಷಣ ರೂಮಿಗೆ ಚಹಾ ತರಿಸಿದ್ವಿ. ಸೊ ಚಹಾ ಕುಡಿಲಿಕ್ಕತ್ತೇವಿ. ಚಹಾ ಕುಡಿದು ಆಮೇಲೆ ರೆಡಿಯಾಗಿ ಹೋಗಬೇಕಿತ್ತು ನಾವು ಬೇರೆ ಕಡೆ. ಬಟ್ ಲೇಟಾಗಿ ಎದ್ವಿ ರೀ. 6:30 ಆ್ಯಕ್ಚುಲಿ ನಾವು ಎದ್ದದ್ದು. ಎಲ್ಲರಿಗೂ ನಿಂತತ್ಬಿಟ್ಟಿತ್ತು. ಕುಶಲ್ ಅದ ಬೈಲಿಕ್ಕತ್ತಿದ್ರು, ಎಲ್ಲರೂ ಹೋಗ್ಬೇಕಂದ್ರೆ ಸ್ವಲ್ಪ ಜಲ್ದಿ ಹೇಳ್ಬೇಕಂತ ಹೇಳಿ. ಸೊ ನಮ್ಮಿಬ್ಬರದು ಪೇರ್ ಹೆಂಗಂದ್ರೆ ನಾವು ಟಾಮ್ ಆ್ಯಂಡ್ ಜೆರಿ ಪೇರ್ ಅಂತ ಅನ್ಬೋದು ರೀ. ನಾವು ಭಾಳ ಹೊಡೆದಾಡ್ತೀವಿ ಇನ್ ದ ಸೆನ್ಸ್ ಅಂದ್ರೆ ಹಂಗಲ್ರಿ, ನಾವು ಮಜಾಕ್ ಮಷ್ಕಿರಿ ಮಾಡ್ತೀವಿ ರೀ. ಹಂಗೆ ಭಾಳ ನಾವು ಹಿಂಗೆ ಎವ್ರಿ ಟೈಮ್ ಹಿಂಗೆ ಜಗಾಡ್ಕೊತ ಇರ್ತೀವಿ. ಸೊ ಇದನ್ನು ವೀಡಿಯೋ ಆ್ಯಕ್ಚುಲಿ ನಾನು ಮಾಡಿರಲಿಲ್ಲ ರೀ, ಇದನ್ನು ನಮ್ಮ ಮಮ್ಮಿ ಮಾಡಿದ್ರು ಇದನ್ನು. ಸೊ ಜಸ್ಟ್ ರೆಡಿ ಆದ್ವಿ ರೀ. ಆ್ಯಕ್ಚುಲಿ ಬಂದೇನು ಮಲ್ಕೊಂಡಿದ್ವಿ. 6:30 ಕಣ್ ತೆಗ್ದವ್ರಿ. ಭಾಳ ಕೆಟ್ಟ ನಿದ್ದೆ ಹತ್ತಿತ್ತು, ಎಲ್ಲರೂ ಮಲ್ಕೊಂಡಿದ್ದು. ಸೊ ಹೀಗಾಗಿ ಈವ್ನಿಂಗ್ ಏನು ನೋಡೋಕೆ ಪಾಸಿಬಲ್ ಆಗಿಲ್ಲ. ಅಟ್ಲೀಸ್ಟ್ ಇಲ್ಲಿ ಲೋಕಲ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೊಂಟೇವಿ. ಸಿಂಪಲ್ಲಾಗಿ ಜಲ್ದಿ ರೆಡಿಯಾಗಿ ಬರ್ರಿ ಹೋಗೋಣ. ಹೊರಗೆ ಥಂಡಿ ಅದ ರೀ. ಆ್ಯಕ್ಚುಲಿ ನಾವು ಒಂದು ಪೀಸ್ ಹಾಕೊಂಡು ರೆಡಿಯಾಗಿದ್ದೆ. ಆಮೇಲೆ ಯಾಕೋ ಅನಿಸ್ತು ಬೇಡ, ಥಂಡಿ ಸ್ಟಾರ್ಟ್ ಆಗಿರ್ಬೋದು ಅಂಥೇಳಿ. ಸೊ ಸ್ವೆಟ್ ಶರ್ಟ್ ಹಾಕೊಂಡು ಬಂದೆ. ಸೊ ಅದಕ್ಕೂ ಚಲೋ ಆಯ್ತು ರೀ. ಯಾಕಂದ್ರೆ ರೂಮ್ ಒಳಗೇನು ಗೊತ್ತಾಗಂಗಿಲ್ಲಲ್ಲ, ಹೊರಗೆ ಬಂದಿಂದ ಗೊತ್ತಾಯ್ತು ಥಂಡಿ ಸ್ಟಾರ್ಟ್ ಆಗದ. ಬಿಸಿಲೂ ಇತ್ತು ರೀ ಮಧ್ಯಾಹ್ನ ಅಷ್ಟೇ, ಸಾಯಂಕಾಲ ಅಷ್ಟು ಥಂಡಿನೂ ಅದ. ಸೊ ನಾವೇನು ಮಾಡಿದ್ವಿ ಅಂದ್ರೆ ಕಾರ್ ಇಲ್ಲೇ ಸೈಡಿಗೆ ಪಾರ್ಕ್ ಮಾಡಿದ್ವಿ ರೀ. ಯಾಕಂದ್ರೆ ಟ್ರಾಫಿಕ್ನು ಭಾಳ ಅದ, ಆಮೇಲೆ ನಮ್ಮ ಕಡೆ ಟೈಮ್ನೂ ಇಲ್ಲ. ಸೊ ಹಿಂಗಾಗಿ ನಮ್ಗೆ ಗೊತ್ತೂ ಇರಲ್ಲ ರೀ. ನಾವು GPS ಹಚ್ಕೊಂಡು ಹೋಗೋಕ್ಕಿಂತ ಬೆಟರ್ ಕಾರ್ ಸೈಡಿಗೆ ಪಾರ್ಕ್ ಮಾಡಿದ್ದೀವಿ. ಎಲ್ಲ ಒಂದು ಆಟೋ ಮಾಡಿ ಆಟೋ ತೊಗೊಂಡು ಹೋಗ್ತೀವಿ ರೀ. ಸೊ ನೋಡ್ಬೋದು, ಆಟೋ ವೇಟ್ ಮಾಡ್ಲಿಕ್ಕೆ ನಾವು. ಅಭಿ ಆಟೋ ಮೇ ಜಾ ಸಾರಿ, ಈಗ ನಾವು ಆಟೋ ಒಳಗೆ ಕುಂತ ಕೊಂಡ್ತೀವಿ. ಅರ್ಜುನ್ ಒಂದು ಕಡಿಮೆ ರೊಕ್ಕದ ನೋಡ್ಬೋದು ನೀವು. ನಾವು ಇದು ಹವಾಮಹಲ್ ಅಂತಾರೆ ರೀ. ಸೊ ಇದಕ್ಕೆ 140 ಏನೋ ಕಿಟಕಿ ಇದಾವಂತ. ಇದಕ್ಕೆ ಮೊದಲಿನ ಕಾಲೊಳಗೆ ರಾಣಿಗಳನ್ನ ಹೊರಗೆ ಬಿಡ್ತಿದ್ರಲ್ಲ, ಹಾಗಾಗಿ ಅವರ ಸಿಟಿ ನೋಡಲಿ ಹೊರಗೆ ನೋಡಲಿ ಅಂತ ಮಾಡಿದ ಮಹಲ್ ರೀ ಅದು. ನೋಡ್ಬೋದು ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ. ಸೊ ನಾವು ಲೇಟಾಗಿ ಬಂದಕ್ಕೆ ಎಂಟ್ರಿ ಬಂದಾಗದ. ಸೊ ಇಲ್ಲೇ ಮುಂದೆ ಒಂದು ಹವಾಮಹಲ್ ಮಾರ್ಕೆಟ್ ಅಂತದ. ನಿಮ್ಗೆ ಭಾಳಷ್ಟು ವೆರೈಟೀಸ್ ಆಫ್ ಬ್ಯಾಂಗಲ್ಸ್ ಅವ್ರು ಮಾಡ್ತಾರೋ ಕ್ಲೇದಿಂದ. ಅಲ್ಲೇ ಆನ್ ದ ಸ್ಪಾಟ್ ಮಾಡಿಕೊಡ್ತಾರೆ. ಬ್ಯಾಗ್ಸ್ ಅದಾವ್ರಿ, ಜುತ್ತಿ ಅದಾವ, ಜುಮ್ಕಿ, ಆಮೇಲೆ ಚೋಕರ್, ಭಾಳಷ್ಟು ವೆರೈಟೀಸ್. ಪೂರ 1 ಡೇ ಸಾಲಂಗಿಲ್ಲ ನಿಮಗೆ. ಸೊ ನಾವಿಲ್ಲೇ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ನಾನು ಸ್ವಲ್ಪ ಶಾಪಿಂಗ್ ಮಾಡಿದೆ ರೀ. ನೋಡ್ಬೋದು ನೀವು ಎಷ್ಟು ರಶ್ ಅದ ಅಂಥೇಳಿ. ಹವಾಮಹಲ್ ಎದುರುಗಡೆನ ಭಾಳಷ್ಟು ಸ್ಟ್ರೀಟ್ ಶಾಪಿಂಗ್ ಆಪ್ಷನ್ಸ್ ಅದಾವ್ರಿ ನಿಮಗೆ. ಸೊ ಅಲ್ಲಿ ವೆರೈಟೀಸ್ ಆಫ್ ಕುರ್ತಾಸ್, ಜುತ್ತೀಸ್, ಬ್ಯಾಗ್ಸ್, ಆಮೇಲೆ ಲೆಹೆಂಗಾಸ್ ಏನೆಲ್ಲ ಅದಾವ್ರಿ.
ಚೋಕರ್ ಎಲ್ಲನೂ ಅದಾವೆ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಮನುಷ್ಯ ಆನ್ ದ ಸ್ಪಾಟ್ ಲಾಕ್ ಅಂತಾರಲ್ರಿ ಕ್ಲೇದಿಂದ ಬ್ಯಾಂಗಲ್ ಮಾಡಿಕೊಡ್ಲಿಕ್ಕತ್ತಾರ. ಸೊ ಇದನ್ನು ನೀವು ಒಂದೇ ಕಲರ್ ಒಳಗೂ ಮಾಡಿಸ್ಕೋಬೋದು, ಇಲ್ಲ ಮಲ್ಟಿಪಲ್ ಕಲರ್ಸ್ನ ಮಿಕ್ಸ್ ಮಾಡಿ ಈ ರೀತಿಯೂ ಮಾಡ್ಕೋಬೋದು ರೀ. ಸಿಂಗಲ್ನೂ ಮಾಡ್ಕೋಬೋದು, ಇಲ್ಲ ದಪ್ಪ ಕಡ ಅಂತಾರಲ್ರಿ ಆ ರೀತಿಯೂ ಮಾಡ್ಕೋಬೋದು. ಮೊದಲಿಗೆ ಕ್ಲೇನ ಆ ರೀತಿ ಮಾಡ್ಕೊಂಡು ಇಲ್ಲಿ ಸೈಡಿಗೆ ನೋಡಿರಿ ಎಷ್ಟು ಥರ ಕ್ಲೇ ಇಟ್ಟಾರ ಅಂತೇಳಿ ಅವ್ರು. ಸೊ ಅದನ್ನು ಹಿಂಗೆ ಮಾಡಿ ಆಮೇಲೆ ಅದೇನು ತಿರುಗಿಸ್ಲಿಕ್ಕತ್ತಾರಲ್ಲ ಕಟ್ಟಿಗೆಗೆ, ಅದು ರಾಡ್ದು ಶೇಪ್ ಬರೋ ಸಲುವಾಗಿ ಅದ್ರೊಳಗೆ ಹಾಕಿ ಅದನ್ನು ಗರಮ್ ಇರ್ತದಲ್ರಿ ಅದನ್ನ ಹಿಂಗೆ ಈ ರೀತಿ ನೋಡ್ರಿ ಅದಕ್ಕೆ ಶೇಪ್ ಕೊಡ್ತಾರೆ. ಸೊ ನೋಡಿರಿ ಎಷ್ಟು ಚಲೋ ಮಾಡಿರಿ. ಇದ್ರ ಕಾಸ್ಟ್ ಬಂದುಬಿಟ್ಟು 350 ರೂಪೀಸ್. ಸೊ ಭಾಳಷ್ಟು ಫಾರಿನರ್ಸ್ನು ತೊಗೊಳ್ಲಿಕ್ಕತ್ತಿದ್ರು. ಆಲ್ರೆಡಿ ಮೊದಲು ಮಾಡಿನೂ ಇಟ್ಟಿರ್ತಾರೆ ರೀ ಅವರು, ನೀವು ಅದನ್ನು ಬೇಕಾದ್ರೂ ತೊಗೋಬಹುದು. ಸೊ ಅದಾದಮೇಲೆ ನಾನು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ರೀ. ಜುಮ್ಕಾಸ್ ಭಾಳ ಚಂದ ಸಿಗ್ತಾವಲ್ಲಿ, ಎಲ್ಲ ಪೇಂಟ್ ಮಾಡಿರ್ತಾರೆ ಅದ್ರ ಮೇಲೆ. ಆಮೇಲೆ ಶೈನಿಂಗ್ದು ಡಿಫ್ರೆಂಟ್ ಅದಾವೆ ರೀ. ಇಲ್ಲಿ ನೋಡ್ಬೋದು ರೀ ಈ ಶಾಪ್ ಒಳಗೆ ಬ್ರಾಸದು ಸ್ಟ್ಯಾಚ್ಯೂಸ್ ಅದಾವು. ಆಮೇಲೆ ಆ್ಯಂಟಿಕ್ ಜ್ಯುವೆಲ್ರಿ ಪೀಸಸ್ ಇದ್ದು ರೀ, ಚೋಕರ್ ಎಲ್ಲ. ಸೊ ಅದು ಚಲೋ ಅದ, ಸ್ವಲ್ಪ ಕಾಸ್ಟ್ಲಿ ಅದಾವ್ರಿ ಅವ. ಸೊ ಇಲ್ಲೇನು ಜುಮ್ಕಿ ಕಾಣಿಸ್ಲಿಕ್ಕತ್ತದಲ್ರಿ, ಇವು ಸ್ಟ್ರೀಟ್ ಸೈಡ್ ಅಲ್ಲೇ ಹಚ್ಚಿದ್ರು ಹೊರಗಡೆ ಡಿಸ್ಪ್ಲೇಕ್ಕೆ. ಸೊ ನಾ ತೊಗೋಬೇಕಂತ ಹೋದ್ರೆ ಅವರು ಇಲ್ರಿ ಮೇಡಮ್ ಒಳಗಡೆ ಭಾಳಷ್ಟು ವೆರೈಟಿ ನಮ್ಮ ಶಾಪ್ ಅದ, ನೀವು ಬರ್ರಿ ಅಂತ ಕರ್ಕೊಂಡು ಹೋದ್ರು. ನೋಡ್ರಿ ಇಲ್ಲಿ ಎಷ್ಟು ವೆರೈಟೀಸ್ ಜುಮ್ಕಿ ಅದಾವೆ. ಸೊ ನಾ ಟ್ರೈ ಮಾಡಿ ನೋಡ್ಲಿಕ್ಕತ್ತಿದ್ದೆ, ಸ್ವಲ್ಪ ಸೈಜ್ ಒಳಗೆ ದೊಡ್ಡನೂ ಇದ್ದು ಚಂದ ಅನಿಸ್ಲಿಕ್ಕತ್ತೈತೆ ರೀ. ಸೊ ನಾ ಹೀಗಾಗಿ ಒಂದು 3-4 ಪೇರ್ ತೊಗೊಂಡು ಆಮೇಲೆ ಅಲ್ಲಿ ಹೋಗಿಂದ ಲೋಕಲ್ ಸ್ಟ್ರೀಟ್ ಫುಡ್ನು ಟ್ರೈ ಮಾಡ್ಬೇಕಲ್ರಿ. ಸೊ ರುದ್ರ ಸೋನ್ ಪಾಪಡಿ ತಿಂದ. ಸೊ ನಂಗೆ ಇದೊಂದು ಭೇಲ್ ಅಂಗಡಿ ಕಾಣಿಸ್ತು. ಸೊ ಟ್ರೈ ಮಾಡ್ಬೇಕಂತ ಹೇಳಿ ನಾ ಭೇಲ್ ತೊಗೊಂಡೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಭೇಲೊಳಗೂ ಅವರು ಮೂಲಿ ಹಾಕಿದ್ರಿ, ಮೂಲಂಗಿ. ಸೊ ಒಂಥರ ಚಲೋ ಇತ್ತು, ಓಕೆ ಇತ್ತು ರೀ. ಅದಾದಮೇಲೆ ನಾವು ಊಟಕ್ಕೆ ಹೋಗಬೇಕಾಗಿತ್ತು ಶಾಪಿಂಗ್ ಮುಗಿಸಿ. ಸೊ ಎಲ್ಲರೂ ಸಜೆಸ್ಟ್ ಮಾಡಿದ್ರು ನಮಗೂ ಗೋಪೀಸ್ ಮಸ್ಟ್ ವಿಸಿಟ್ ಪ್ಲೇಸ್ ಅಂಥೇಳಿ. ಸೊ ನೈಟ್ ವ್ಯೂಗಳು ನೋಡ್ರಿ ಹೆಂಗೆ ಕಾಣಿಸ್ಲಿಕ್ಕತ್ತದ. ಆ್ಯಕ್ಚುಲಿ ಪಿಂಕ್ ಸಿಟಿ ಪಿಂಕ್ ಕಾಣಿಸ್ಲಿಕ್ಕತ್ತಿತ್ತು. ಕಾಣಿಸ್ಲಿಕ್ಕತ್ತಿತ್ತು ರೀ. ಡಿನ್ನರ್ ಮಾಡಕ್ಕೆ ಬಂದಿದ್ದು ರೀ. ಡಿನ್ನರ್ ಮಾಡಕ್ಕೆ ವಿಶಾಲ್ ಅವ್ರ ರಿಯಾಕ್ಷನ್ ನೋಡ್ರಿ. ಯಾಕಂದ್ರೆ ನಾವು ಹವಾ ಮಹಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದ್ವಿ. ಅಲ್ಲಿ ಕೇಳಿದ್ವಿ ನಾವು, ಅವ್ರಂದ್ರೆ ಇಲ್ಲಿ ಗೋಪಿ ರೆಸ್ಟೋರೆಂಟ್ ಅಂತ ಐತಿ, ಭಾಳ ಫೇಮಸ್ ಐತೆ ಅಂತೇಳಿ. ಮಿನಿಮಮ್ 1.5 ಕಿಲೋಮೀಟರ್ಸ್ ನಡ್ಕೊಂಡು ಬಂದ್ವಿ. ಇಲ್ಲಿ ಬಂದ್ರೆ ವೇಟಿಂಗ್ ಭಾಳ ಸಣ್ಣದ ರೀ, ಬಟ್ ವೇಟಿಂಗ್ 1 or 2 hour ವೇಟಿಂಗ್ ಅಂತ ಹೇಳಿಕತ್ತಿದ್ರು. ಹೆಂಗೋ ರಿಕ್ವೆಸ್ಟ್ ಮಾಡಿ ಈಗ ಒಳಗೆ ಬಂದು ಕುಂತೀವಿ ರೀ. ಭಾಳ ಅಂದರೆ ಜಾಗ ನೋಡಿ ಎಷ್ಟು ಕಂಜೆಸ್ಟ್ ಅದ, ಬಟ್ ಭಾಳ ನಂಬರ್ ಅದ. ಸೊ ಭಾಳ ಮಂದಿ ರೆಕಮೆಂಡ್ ಮಾಡಿರಿ ಇಲ್ಲಿ ಹೋಗ್ರಿ ಅಂತೇಳಿ. ತೋರಿಸ್ತೇನೆ ನಿಮ್ಗೆ ಜಾಗ ಎಷ್ಟು ಐತೆ ನೋಡಿರಿ. ಎಷ್ಟು ಸಣ್ಣ ಜಾಗ ಅದ ನೋಡಿರಿ. ಐ ಥಿಂಕ್ ಏನ್ಸ್ ಒಂದು 5-6 ಟೇಬಲ್ಸ್ ಇದ್ದರು ಅಷ್ಟೇ. ಸೊ ಸೀಟಿಂಗ್ ಕೆಪಾಸಿಟಿ ಭೀ ಭಾಳ ಕಡಿಮೆ ಇತ್ತು, ಮತ್ತು ಸ್ಪೇಸ್ನು ಭಾಳ ಕಂಜೆಸ್ಟೆಡ್ ಇತ್ತು ರೀ. ನಾವು ಮಿಸ್ಸಿ ರೊಟ್ಟಿ ಆರ್ಡ್ರ್ ಮಾಡಿದ್ವಿ ರೀ. ಅದು ಗೊಂಜಾಳ ರೊಟ್ಟಿ, ಮಲಾಯಿ ಕೋಫ್ತಾ, ಆಮೇಲೆ ಪನ್ನೀರ್ ಕಡಾಯಿ. ಸೊ ತಿಂದ್ವಿ. ದಾಲ್ ಫ್ರೈನೂ ಆರ್ಡ್ರ್ ಮಾಡಿದ್ವಿ. ಬಟ್ ನಂಗೆ ಸ್ವಲ್ಪ ಮಸಾಲೆ ಜಾಸ್ತಿ ಅನಿಸಿತ್ತು ರೀ. ನಂಗೆ ಈ ಥರ ಫುಡ್ ಲೈಕ್ ಆಗಂಗಿಲ್ಲ. ಅಂದರೆ 1 ಟೈಮ್ ತಿನ್ಬೋದು, ಬಟ್ ಅದು ತಿಂದಿಂದ ಆ್ಯಸಿಡಿಟಿ ಆಗ್ತದೆ ರೀ, ಗೊತ್ತಿಲ್ಲ. ಸೊ ನಂಗೆ ಪ್ಲೇನ್ ಊಟ ಜಾಸ್ತಿ ಇಷ್ಟ ಮೊದಲಿಂದನೂ. ಸೊ ಊಟ ಮುಗಿಸ್ಕೊಂಡು ಮನೆ ಕಡೆ ಬರಬೇಕಾದ್ರೆ ನಾವು ಈ ರೀತಿ ಎಲೆಕ್ಟ್ರಿಕ್ ಏನು ರಿಕ್ಷಾ ಇರ್ತಾವಲ್ಲ ರೀ, ಅದ್ರೊಳಗೆ ಕುಂತಿದ್ದು. ಸೊ ಓಪನ್ನಾಗಿ ನೋಡ್ಬೋದು ರೀ, ಹವಾ ಮಹಲ್ ಮುಂದಿಂದ ನಾವು ಬರ್ಲಿಕ್ಕತ್ತೀವಿ. ಭಾಳ ಚಂದ ಅನಿಸ್ಲಿಕ್ಕತ್ತಿತ್ತು. ರಾತ್ರಿ 10:30-11 ಆಗಿತ್ತು. लिली पुल का अंदर स्विमिंग पूल है ना? हाँ. ಸೊ ಫೈನಲಿ ರೂಮಿಗೆ ಬಂದು ಮುಟ್ಟಿದ್ವಿ ರೀ. ಹನ್ನೊಂದು ಗಂಟೆ ಆಗದ. ಸೊ ಡಿನ್ನರ್ ಮುಗಿಸ್ಕೊಂಬಂದೀವಿ. ಈಗ ಮಲ್ಕೊಳ್ಳೋಣ ಅರ್ಜುನ್. ಸೊ ಗುಡ್ ನೈಟ್. ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಗುಡ್ ನೈಟ್ ಅರ್ಜುನ್. ಗುಡ್ ನೈಟ್.